ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಪರ್ಚೇಸ್ ರಿಟರ್ನ್ ಹಿಸ್ಟರಿ ಪ್ರದರ್ಶಿಸುತ್ತೇವೆ. ಪರ್ಚೇಸ್ಗೆ ನಾವಿಗೇಟ್ ಮಾಡಿ ಪ್ರಾರಂಭಿಸಿ, ನಂತರ ಪರ್ಚೇಸ್ ರಿಟರ್ನ್ ಹಿಸ್ಟರಿ ಕ್ಲಿಕ್ ಮಾಡಿ. ಇದು ಎಲ್ಲ ಪರ್ಚೇಸ್ ರಿಟರ್ನ್ ಪ್ರದರ್ಶಿಸುವ ಪುಟ. ನೀವು ಮರಳಿ ಸಂಖ್ಯೆಯಿಂದ, ಎಂಟ್ರಿ ಮಾಡಿದ ವ್ಯಕ್ತಿಯಿಂದ, ಪೂರೈಕೆದಾರರಿಂದ ಅಥವಾ ಬೇರೆ ಯಾವುದೇ ಪರಿಮಾಣದಿಂದ ಹುಡುಕುವ ಆಯ್ಕೆಯನ್ನು ಹೊಂದಿರುತ್ತೀರಿ. ಮುಂದಿನ ಡ್ರಾಫ್ಟ್ ಪುಟಕ್ಕೆ ನಾವಿಗೇಟ್ ಮಾಡಿ. ಐಟಂ ವೈಸ್ ಖರೀದಿ ಮರಳಿ ಡ್ರಾಫ್ಟ್ ಪುಟದಲ್ಲಿ ಉಳಿಸಲಾಗುವುದು ಎಂಬುದನ್ನು ಗಮನಿಸಿ. ಯಾವುದೇ ಬಿಲ್ ಆಯ್ಕೆ ಮಾಡಿ. ಈಗ ನೀವು ಖರೀದಿ ಮರಳಿ ಪ್ರಕಾರವನ್ನು ಆಯ್ಕೆ ಮಾಡಬಹುದು ಮತ್ತು ಪಾವತಿ ವಿಧವನ್ನು ಆಯ್ಕೆ ಮಾಡಬಹುದು. ಎಂಆರ್ಪಿ ಅಥವಾ ಪಿಟಿಆರ್ ಮೂಲಕ ಮರಳಿಸುವ ಆಯ್ಕೆಯೂ ಇದೆ. ಎಲ್ಲಾ ಅಗತ್ಯ ಕ್ಷೇತ್ರಗಳನ್ನು ನಮೂದಿಸಿದ ನಂತರ ಸಬ್ಮಿಟ್ ಕ್ಲಿಕ್ ಮಾಡಿ. ಇದು ಪರ್ಚೇಸ್ ರಿಟರ್ನ್ ಯಶಸ್ವಿಯಾಗಿ ಸಲ್ಲಿಸುತ್ತದೆ. ಸಲ್ಲಿಸಿದ ನಂತರ ಡ್ರಾಫ್ಟ್ ರಿಟರ್ನ್ ಪುಟಕ್ಕೆ ವರ್ಗಾಯಿಸಲಾಗುತ್ತದೆ. ನೀವು ದಿನಾಂಕ ಫಿಲ್ಟರ್ ಅನ್ನು ಅನ್ವಯಿಸಲು ಆಯ್ಕೆಯೂ ಹೊಂದಿರುತ್ತೀರಿ. ನಿಮ್ಮ ಇಚ್ಛಿತ ದಿನಾಂಕ ಶ್ರೇಣಿಯನ್ನು ಹೊಂದಿಸಿದ ನಂತರ ಅಪ್ಲೈ ಕ್ಲಿಕ್ ಮಾಡಿ. ಈ ದಿನಾಂಕ ಶ್ರೇಣಿಯ ಒಳಗಿನ ಡೇಟಾ ನಂತರ ಪ್ರದರ್ಶಿಸಲಾಗುತ್ತದೆ. ಅಗತ್ಯವಿದ್ದರೆ ನೀವು ಬಿಲ್ ಅನ್ನು ಅಳಿಸಬಹುದು ಅಥವಾ ಪಾವತಿ ವಿಧಾನವನ್ನು ಬದಲಾಯಿಸಬಹುದು. ಪಾವತಿ ಇನ್ನೂ ಬಾಕಿಯಿದ್ದರೆ ಮರಳಿ ಪಾವತಿ ವಿಧಾನವನ್ನು ತಕ್ಕಂತೆ ನವೀಕರಿಸಲಾಗುತ್ತದೆ. ಕೊನೆಗೆ ಡೌನ್ಲೋಡ್ ರಿಪೋರ್ಟ್ ಎಂಬ ಆಯ್ಕೆ ಇದ್ದು, ನೀವು ವರದಿಯನ್ನು ಡೌನ್ಲೋಡ್ ಮಾಡಬಹುದು. ಧನ್ಯವಾದಗಳು.